ನನಗಿರೋದೇ 3 ಚಡ್ಡಿ. ಅದು ಯಾರು ಕದ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಾನು ನಿರ್ವಹಣ ಸ್ವಾಮಿ ಆಗ್ಬೇಕಾಗತ್ತೆ. ರೀ ಶಾಸ್ತ್ರಿಗಳೇ, ನಿಮ್ ಪಟ್ಟಪಟ್ಟಿ ಚಡ್ಡಿ ಬನಿನ್ ಕದಿಯುವಂತ ಬರ್ಗೆಟ್ಟರು ನಮ್ ಕಾಲೋನಿಲಿ ಯಾರು ಇದಾರೆ? ಬೇರೆ ಯಾರೇ ಬೇಕು? ಛೀ 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 ಛೀ, ಗಬ್ಬನಾಡ್ತಿರೋ ತೂತು ಬಿದ್ದಿರೋ ಆ ಗೌಡ್ರು ಚಡ್ಡಿನೇ ಬಿಡ್ಲಿಲ್ಲ, ಇನ್ನು ಒಗೆದು ಒಣಗಾಕಿರೋ ನನ್ನ ಚಡ್ಡಿನ ಬಿಡ್ತೀಯ ನೀನು? ರೀ ಶಾಸ್ತ್ರಿಗಳೇ, ನಾನ್ ಪಟ್ಟಪಟ್ಟಿ ಚಡ್ಡಿ ಬನಿನ್ ಕದಿತೀನಿ ಅಂತ ನಿಮ್ಗೆ ಯಾವನ್ರಿ ಹೇಳಿದ್ದು? ಯಾವನ್ ಯಾಕೆ ಹೇಳ್ಬೇಕು? ಇಡೀ ಕಾಲೋನಿನೇ ಹೇಳ್ತಾ ಇದೆ ನಿನ್ನ ಚಡ್ಡಿ ಕಳ್ಳ ಅಂತ. ಇವತ್ತು ಸಂಜೆ ಟಿವಿಲಿ ಬಂದ್ರು ಬರ್ಬೋದು. ಅವನೋ ನನ್ನ ಬಗ್ಗೆ ಇಲ್ಲದ ಅಪಪ್ರಚಾರ ಮಾಡ್ತಿದ್ದಾನಲ್ಲ. ನಾನೇ ಜಾನಿ ಬಾಯ್. ನೀವು ಪಟಾಪಟಿ ಚಡ್ಡಿ ಬನಿ ಅಂತ ಕದ್ದದನ್ನ ನಾನು ಇಡೀ ಏರಿಯಾದಲ್ಲಿ ಹೇಳಿಕೊಂಡು ಬಂದಿದ್ದೀನಿ. ಐ ಲೈಕ್ ಇಟ್. ನನ್ನ ಮಾನ ಮರಿದಿ ತೆಗಿಯಕ್ಕೆ ಅಂತಾನೆ ಹುಟ್ಟಿದ್ಯೇನೋ? ನಾನು ಅವಾಗಲ ಪಟ್ಟಪಟ್ಟಿ ಚಡ್ಡಿ ಬನಿನ್ ಕದ್ದೆ. ನೀವು ಗೌಡ್ರ ಮನೆಯಿಂದ ಪಟಾಪಟಿ ಚಡ್ಡಿ ಬನಿಯನ್ನು ಕದ್ದದ್ದು ಸುಳ್ಳ? ಅದು ಸಾಕ್ಷಿ ಸಮೇತ ನಿಮ್ಮ ಮನೆಯಲ್ಲಿ ಸಿಕ್ಕಿದ್ದು ಸುಳ್ಳ? ಮಾನ ಮರ್ಯಾದೆ ಮುಚ್ಚಿಕೊಳ್ಬೇಕಾದದನ್ನೇ ಕದ್ದಿರ್ಬೇಕಾದ್ರೆ ಇನ್ನು ಈ ಜನಕ್ಕೆ ಮಾನ ಮರ್ಯಾದೆ ಉಂಟಾ? ಇಲ್ಲವೇ ಇಲ್ಲ. ಐ ಲೈಕ್ ಇಟ್. ಅವನ್ ಯಾಕೆ ಹೊಡಿತೀಯ? ಇರೋ ವಿಚಾರನೇ ಹೇಳಿದಾನೆ, ಮರ್ಯಾದೆ ತಪ್ಪನ ಒಪ್ಪು ಮಾಡು. ಶಾಸ್ತ್ರಿಗಳೇ, ನಾನು ಕದ್ದಿದ್ದೀನಿ ಅಂದ್ರೆ ನೀವು ನಂಬ್ತೀರಾ? ನೋಡಪ್ಪ, ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ರಾತ್ರಿ ಬರ್ತಾರಲ್ಲ ಅವರಾದ್ರೆ ನಾನು ನಂಬ್ತಿರ್ಲಿಲ್ಲ. ಆದ್ರೆ ನೀನು 24 ಗಂಟೆ ಮನೇಲಿ ಇರ್ತೀಯ, ಇಲ್ಲ ಬೀದಿಲಿ ನಾಯಿ ಸುತ್ತಿರ್ತೀಯ. ಅಂದ್ರೆ ನೀನೇ ಕಳ್ತನ ಮಾಡಿರೋದು. ಈ ವಿಷಯದಲ್ಲಿ ನಾನು ನಿನ್ನ ನಂಬದಿಲ್ಲ. ಶಾಸ್ತ್ರಿಗಳೇ, ನೀವ್ ಅಂದ್ಕೊಂಡಂಗೆ ನಾನು ಫ್ರೀ ಆಗಿರಲ್ರಿ. ಮನೇಲಿ ನನ್ನ ಕೈಗಳಿಗೆ ಪುರ್ಸತ್ತಿಲ್ದಿರೋಷ್ಟು ಕೆಲಸ ಇರುತ್ತೆ, ಅಂತದ್ರಲ್ಲಿ ನಾನು ಕಳ್ತನ ಮಾಡಕ್ ಹೋಗ್ತೀನ? ಅದ್ರಲ್ಲೂ ಆ ದನ ಕಾಯೋರ್ ಪಟ್ಟಪಟ್ಟಿ ಚಡ್ಡಿ ಬನಿನ್ ಕದೀತೀನ? ನೀವು ಕದಿಲಿಲ್ಲ ಅಂದ ಮೇಲೆ ಅಷ್ಟೊತ್ತಿಗೆ ರಿಂಗ್ ಮಾಸ್ಟರ್ ಮನೆಗೆ ಎಂತದಕ್ಕೆ ತಿಪ್ಪು ಊದ್ಲಿಕ್ಕೆ ಹೋದದ್ದ? ಕಾರಣ ಎಂತ ನನ್ನ ಹತ್ರ ಹೇಳಿ, ನಿಮ್ಮ ಪರವಾಗಿ ನಾನು ವಾದ ಮಾಡ್ತೇನೆ. ಎಂತ ಪ್ರಶ್ನೆ ಕೇಳ್ಬಿಟ್ನಪ್ಪ. ನಾನ್ ಗೌಡ್ರು ಮನೆಗೆ ಯಾಕೆ ಹೋಗಿದ್ದೆ ಅಂತ ಇವನ್ ಮುಂದೆ ಹೇಳ್ಬಿಟ್ರೆ ಪುಟ್ಟಮಲ್ಲಿ ಇವ್ರ ಮುಂದೆ ನನ್ನ ಮಾನ ಮರ್ಯಾದೆನ 3 ಕಾಸ್ಗೆ ಹರಾಜಾಕ್ಬಿಡ್ತಾನೆ. ಅವ್ರು ನಿನ್ನೆ ಕೇಳ್ತಾ ಇರೋದು, ಅದು ಯಾಕೆ ಹೋಗಿದ್ದೆ ಅಂತ ಹೇಳು, ಬೇಕಾದ್ರೆ ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಅದು ಆ ಗೌಡ್ರ ಮನೇಲಿ ಯಾರೋ ಕಿರ್ಚ್ಕೊಂಡಂಗಾಯ್ತು. ಯಾರು ನೋಡೋಣ ಅಂತ ಹೋದೆ, ಅಲ್ಲೋಗಿ ನೋಡಿದ್ರೆ ಅವ್ರಿಬ್ರು ಆರಾಮಾಗಿ ಮಲಗಿದ್ದಾರೆ. ಅದನ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದೆ. ಇಂಥ ಕತೆನ ನಾವು ಕಾರ್ಟೂನ್ ಟಿವಿಲೂ ನೋಡಿಲ್ಲ. ಅಂಥ ಕತೆನ ನಮ್ಮ ಮುಂದೆ ಹೇಳ್ತೀಯ ಅಂದ್ರೆ ನಾವಿಬ್ರು ನಿಮ್ಗೆ ಕಾರ್ಟೂನ್ ತರ ಕಾಣ್ತೀವ? ಜಾನಿ ಬಾಯ್, ಮರ್ಯಾದೆಯಿಂದ ಸತ್ಯ ಹೇಳಿದ್ರೆ ಸರಿ, ಇಲ್ಲದಿದ್ರೆ ನೀವು ಕಳ್ಳ ಅನ್ನೋದು ಪ್ರೂವ್ ಆಗಿ ಬಿಡ್ತದೆ. ಅದನ್ನೆಲ್ಲ ಹೇಳಕ್ಕಾಗಲ್ಲ ಕಣೋ, ಅದೇನ್ ಬರುತ್ತೋ ಅನುಭವಿಸ್ಬಿಡ್ತೀನಿ. ಚಡ್ಡಿ ಕಳ್ಳ ಜಾನಿ ಬಾಯ್, ಆಮೆ ಪುಟ್ಮಲಿ ಇದೇನಮ್ಮೆ ಅರಳಿದ ತಾವರೆ ತರ ಇದ್ದವ, ಮುದುಡಿದ ತಾವರೆ ಆಗ್ಬಿಟ್ಟಿದೆ. ಪಾಪಣ್ಣ, ನಾ ಸಾನೆ ಡೀಲಿಂಗ್ ಅಲ್ಲ ಅವನೇ. ಅದು ಡೀಲಿಂಗ್ ಅಲ್ಲ ಕಮ್ಮೆ, ಫೀಲಿಂಗು. ಹಿಡಿದ್ರೆ ಚಾಡ. ಆಮೆ ಪುಟ್ಮಲಿ, ನೀನ್ ಫೀಲಿಂಗ್ ಪಡ ಅಂತದ್ದು ಏನಾಯ್ತಮ್ಮೆ? ಪಾಪ ಚಂದನ್ ಅವ್ರು ನೆನ್ಸ್ಕೊಂಡ್ರೆ ಅಯ್ಯೋ ಅನಿಸ್ತದೆ. ನನ್ಗೆ ಅನ್ನಿಸ್ತದೆ ಅವರು ನಿಮ್ ಪಟಪಟಿ ಚಡ್ಡಿ ಬನಿನ್ ಕದ್ದಿಲ್ಲ ಅಂತ. ಓಹೋ, ಬಂದು ಕಿವಿ ಊದ್ಬಿಟ್ಟು ಹೋಗಿರಂಗದೆ. ಅವರು ಕಿವಿ ಊದ್ನಿಲ್ಲ, ಬಾಯಲ್ಲೇ ಹೇಳಿದ್ರು. ಅವ್ರಿಂದಾಗಿ ಪಾಪ ಮಧುರ ಅವರು ಸಾನೆ ಬೇಜಾರಲ್ಲ ಅವ್ರೆ. ಆಮೆ ಪುಟ್ಮಲಿ, ನೀ ಯಾರೇ ಹೇಳಿದ್ರು ಆ ಕಳ್ಳನ್ ಮಾತ್ರ ನಂಬಲ್ಲ ಕಮ್ಮೆ. ನೆನ್ನೆ ರಾತ್ರಿ ನಮ್ಮ ಮೊಟ್ಟಿಲ್ ಕಳ್ತನ ಆಗದತ್ತಾನೆ, ಅಂದ್ಮೇಲೆ ಅವರೇ ಕತ್ಕೊಂಡು ಹೋಗಾರೆ. ಪಾಪಣ್ಣ, ನೀವೇನು ಅವ್ರನ್ನ ನೋಡಿದ್ರ? ಅವರೇ ಚಂದನ್ ಅವ್ರಂತ ಹೆಂಗ್ ಹೇಳಿರಿ? ಓ, ಕಿವಿ ಊದಿಲ್ಲ ಕಂಬಿಡು, ಬಂದು ಚೆನ್ನಾಗ ತಲಾ ಸೋರ್ ಬಿಟ್ಟೋಗಾರೆ. ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿಯಾ? ಪಾಪಣ್ಣ, ಅದು ಹಂಗಲ್ಲ. ನೀವೇನು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ತಾವ ಒಂದ್ ವಿಷಯ ಹೇಳ್ತೀನಿ. ಅದ್ಯಾನ್ ಹೇಳು? ಅದು ಮುಂದೆ ಕೂದು ಕಂಪ್ಲೇಂಟ್ ವಾಪಸ್ ತಕೊಂಬಿಡಿ. ಆ ಕಿತ್ತೋಗಿರೋ ಪಟಪಟಿ ಚಡ್ಡಿ ಮನೆಗೆ ನಮ್ ಸಂಬಂಧ ಹಾಳು ಮಾಡ್ಕೋಬೇಕಾ? ಯಾರ್ದ ಕಿತ್ತೋಗಿರೋ ಚಡ್ಡಿ? ಆ ಕಿತ್ತೋಗಿರೋ ಸಂಬಂಧ ನಮಗ್ ಬೇಡವೇ ಬೇಡ. ಮಧುರವ್ರು ನಮ್ಮನ್ನ ಮಾತಾಡ್ಸ್ಕೊಂಡಿದ್ದು ಬಿಟ್ರೆ ಸಾಕು. ಪಾಪಣ್ಣ, ಚಂದನ್ ಅವರು ಜೈಲ್ಗೆ ಹೋಗ್ಬಿಟ್ರೆ ನನ್ಗೆ ಇಂಗ್ಲಿಷ್ ಹೇಳ್ಕೊಡೋರು ಯಾರ? ನಿನ್ನ ಇಂಗ್ಲಿಷ್ಗೆ ಇಷ್ಟ ರಾಗಿ ಇಟ್ಟಾಕ ಅವರು ಇಂಗ್ಲಿಷ್ ಕಲ್ಸೋ ನೆಪದಲ್ಲಿ ನಮ್ಮ ಮಟ್ಟಿಗೆ ಬಂದು ನಿನ್ನ ಮರಳು ಮಾಡಿ ಒಡವೆನೆಲ್ಲ ದೋಚ್ಕೊಂಡು ಹೋಗ್ಬಿಟ್ರೆ ನಾನು ಬೀದಲ್ಲಿ ನಿಂತ್ಕೊಂಡು ಬಾಯಿಗ ಮಣ್ಣು ಹಾಕಳ್ಳೆ. ಪಾಪಣ್ಣ, ಈಗೇನು ಕಂಪ್ಲೇಂಟ್ ವಾಪಸ್ ತಕೊಂಡಿರೋ ಇಲ್ವೋ? ತಕೊಳ್ಳಲ್ಲ ಅಂದ್ಮೇಲೆ ತಕೊಳ್ಳಲ್ಲ. ಇರಿ, ನಮ್ಮ ಅತ್ತೆನೂ ಫೋನ್ ಮಾಡ್ತೀನಿ. ಪುಟ್ಮಲಿ ನಿಂತ್ಕೊಳ್ಳಿ. ನೀ ಏನಾರು ಈ ವಿಷಯನ ನಮ್ಮ ಮಗನು ಫೋನ್ ಮಾಡಿ ಹೇಳೋರೆ ನಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಏರೋಪ್ಲೇನ್ ಹತ್ಕೊಂಡು ಕುತ್ಕೊಬಿಡ್ತೀನಿ.